ಎಲ್ಲ ಫ್ರೂಟ್ ಗಾಡಿಗಳು ಎಲ್ಲ ಎದ್ಬಿಟ್ರು. ಜೀವನ ಮಾಡೋದು ಬಡವರು ಬಗ್ರು, ಅದ್ರಾಗೇನೆ ಸಂಸಾರ ನಡಿಬೇಕು. ನಮಗೆ ಪರಿಸ್ಥಿತಿ ಹಿಂಗೆ ತಗೊಂಡ್ಬಂದ್ಬಿಟ್ರೆ ನಮ್ಮ ಮಕ್ಕಳಿಗೆ ಇಷ್ಟ ಕೊಡ್ಬೇಕಾಗತ್ತೆ. ಅನ್ನದ ಮೇಲೆ ಮಣ್ಣು ಹಾಕೋರೆ. ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು, ಸಣ್ಣ ವ್ಯಾಪಾರಿಗಳ ಅಳಲು. ತುಮಕೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಕಳೆದ 3-4 ದಿನಗಳಿಂದ ಮಹಾನಗರ ಪಾಲಿಕೆ ವತಿಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗುತ್ತಿದ್ದು, ಜೆಸಿಪಿಗಳ ಘರ್ಜನೆಗೆ ಸಣ್ಣ ಹಾಗೂ ಅತಿ ಸಣ್ಣ ವ್ಯಾಪಾರಿಗಳು ಆತಂಕಕ್ಕೊಳಗಾಗಿದ್ದಾರೆ. ಯಾವುದೇ ಮುನ್ಸೂಚನೆ, ನೋಟಿಸ್ ಅಥವಾ ಸೂಕ್ತ ಮಾಹಿತಿ ನೀಡದೆ ಹಲವು ದಶಕಗಳಿಂದ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಸಣ್ಣ ವ್ಯಾಪಾರಿಗಳನ್ನು ಏಕಾಏಕಿ ತೆರವುಗೊಳಿಸಲಾಗಿದೆ ಎಂದು ಕೆಲ ವ್ಯಾಪಾರಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರದ ಯೋಜನೆಯಡಿ ನೋಂದಾಯಿಸಿಕೊಂಡಿರುವ ಕೆಲ ಬೀದಿ ಬದಿ ವ್ಯಾಪಾರಿಗಳಿಗೆ ವೆಂಡರ್ ಝೋನ್ಗಳನ್ನು ಗುರುತಿಸಲಾಗಿದೆ. ಆದರೆ ಮಾಹಿತಿ ಕೊರತೆಯಿಂದ ನೋಂದಾಯಿಸಿಕೊಳ್ಳದ ಬಡ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ನಮಗೆ ಪಾಲಿಕೆ ಅಥವಾ ಸರ್ಕಾರ ಕೆಲಸ ನೀಡಿದರೆ ಜೀವನ ನಡೆಸುತ್ತೇವೆ, ಇಲ್ಲವಾದರೆ ನಮ್ಮ ಬದುಕು ದುರದೃಷ್ಟಕರವಾಗುತ್ತದೆ ಎಂದು ವ್ಯಾಪಾರಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅಂಗಡಿ ಬಾಡಿಗೆಗೆ ಪಡೆಯಲು ದೊಡ್ಡ ಮೊತ್ತದ ಅಡ್ವಾನ್ಸ್ ಹಾಗೂ ಮಾಸಿಕ ಬಾಡಿಗೆ ಪಾವತಿಸುವಷ್ಟು ಸಾಮರ್ಥ್ಯ ನಮಗಿಲ್ಲ. ಪ್ರತಿದಿನ ದುಡಿದ ಹಣದಿಂದಲೇ ಅಂದಿನ ಜೀವನ ಸಾಗಿಸುತ್ತಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ಬಾಡಿಗೆ ಅಂಗಡಿ ಪಡೆದು ವ್ಯಾಪಾರ ಮಾಡುವುದು ಕಷ್ಟಕರವಾಗಿದೆ ಎಂದು ವ್ಯಾಪಾರಿಗಳು ಹೇಳಿಕೊಂಡಿದ್ದಾರೆ. ಇನ್ನೊಂದೆಡೆ ಫುಟ್ಪಾತ್ಗಳ ಒತ್ತುವರಿ ತೆರವುಗೊಳಿಸಿರುವುದರಿಂದ ನಗರದ ಸೌಂದರ್ಯ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ಸ್ವಚ್ಛತೆ ಮುಂದುವರೆಸಬೇಕು, ಜೊತೆಗೆ ರಸ್ತೆಗಳಲ್ಲಿ ಸೂಕ್ತ ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಿದರೆ ಸಂಚಾರ ಸುಗಮವಾಗಲಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ವಿಶೇಷವಾಗಿ ಆಟೋ ಹಾಗೂ ಗೂಡ್ಸ್ ವಾಹನಗಳು ಎಲ್ಲೆಂದರಲ್ಲಿ ನಿಲ್ಲಿಸಿರುವುದರಿಂದ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳಿಗೆ ತೊಂದರೆಯಾಗುತ್ತಿದ್ದು, ಈ ಕುರಿತು ಪಾಲಿಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ಅದೇ ವೇಳೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಸೂಕ್ತ ವೆಂಡರ್ ಝೋನ್ಗಳನ್ನು ಹಾಗೂ ಪರ್ಯಾಯ ಸ್ಥಳಗಳನ್ನು ಗುರುತಿಸುವ ಮೂಲಕ ಅವರ ಜೀವನೋಪಾಯಕ್ಕೂ ಭದ್ರತೆ ಕಲ್ಪಿಸಬೇಕು. ನಗರ ಸ್ವಚ್ಛತೆ ಹಾಗೂ ಸಣ್ಣ ವ್ಯಾಪಾರಿಗಳ ಜೀವನೋಪಾಯ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಪಾಲಿಕೆ ಸಮತೋಲನದ ಕ್ರಮ ಕೈಗೊಳ್ಳಬೇಕು ಎಂದು ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿದೆ. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ಸೈಯದ್ ಯಾಸಿನ್. ಇಲ್ಲಿ ಬರ್ತಾ ಇದ್ದೋ ನಾವು ಬಂದು ಮೊನ್ನೆ ದಿವಸದಿಂದ ಗಾಡಿಗಳು ಎಲ್ಲ ಫ್ರೂಟ್ ಗಾಡಿಗಳು ಎಲ್ಲ ಎದ್ಬಿಟ್ರು. ನಾವು ಹೆಂಗೆ ಜೀವನ ಮಾಡೋದು, ಬಡವರು ಬಗ್ರು, ಏನೂ ಆಗ್ತಾ ಇಲ್ಲ. ಅದ್ರಾಗೇ ಸಂಸಾರ ನಡಿಬೇಕು. ನಮಗೆ ಮಕ್ಳಿಗೆ ಸಾಕಬೇಕು, ಸಂಘ ಕಟ್ಟಬೇಕು, ಏನೇನೋ ಐತೆ ಪರಿಸ್ಥಿತಿ. ಈಗ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹೆಂಗೆ ಹಿಂಗೆ ಆಗಿದ್ರೆ ಹೆಂಗೆ ನಾವು ಜೀವನ ಮಾಡೋದು ಸರ್? 20-30-40 ವರ್ಷದಿಂದ ಅದೇ ಜೀವನ ಮಾಡ್ತಾ ಇರೋದು. ಫುಟ್ಪಾತ್ ಮೇಲೇ ನಾವು ಹೆಂಗೆ ಈಗ ಜೀವನ ಮಾಡ್ಬೇಕು ನಾವು. ಈಗ ಒಂದೇ ಸರ್ತಿ ಪರಿಸ್ಥಿತಿ ಹಿಂಗೆ ತೊಗೊಂಬಂದ್ಬಿಟ್ರೆ ನಮ್ಮ ಮಕ್ಳಿಗೆ ಇಷ್ಟ ಕೊಡಬೇಕಾಗತ್ತೆ. ಈಗ ಬಂದು ನೋಡಿದರೆ ತುಮಕೂರಾಗೆ ಏನು ಕಾಣ್ತಾ ಇಲ್ಲ. ನಮಗೆ ಯಾವ ಕಡೆ ಹೋಗಬೇಕು, ಯಾವ ಕಡೆ ಬರಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಸಮಸ್ಯೆ ಏನೂ ಇಲ್ಲ, ಮೊದಲಿಂದಾನು ಏನೂ ಸಮಸ್ಯೆ ಇಲ್ಲ, ಈಗಲೂ ಏನೂ ಸಮಸ್ಯೆ ಇಲ್ಲ. ಏನೋ ಯಾರಿಗೂ ಏನೂ ತೊಂದರೆ ಇಲ್ಲ. ಇಲ್ಲಿ ಜನಗಳೇ ಓಡಾಡ್ತಾ ಇಲ್ಲ. ಬಡವ್ರು ಏನೋ ವ್ಯಾಪಾರ ಮಾಡ್ಕೊಳ್ತವ್ರೆ. ಅದು ಅವರು ಇದ್ರ ಮೇಲೆ ಅನ್ನದ ಮೇಲೆ ಮಣ್ಣು ಹಾಕವ್ರೆ. ಅವ್ರ ಜೀವನ ಹೆಂಗೆ ನಡಿಬೇಕು, ಏನು ಮಾಡಬೇಕು, ಏನಾದರೂ ಅವರೇ ಕೆಲಸ ಕೊಡ್ತಾ ಇರ್ಬೋದು ಮೋಸ್ಟ್ಲಿ. ಅದೇ ಏನಾದರೂ ಪೇಪರ್ ಹಾಕಕ್ಕೆ ಹೋಗಬೇಕು, ಇಲ್ಲಾಂದರೆ ಏನಾದರೂ ಗಾರೆ ಕೆಲ್ಸಕ್ಕೆ ಹೋಗಬೇಕು, ಇಲ್ಲಾಂದರೆ ಮುನ್ಸಿಪಲಲ್ಲೇ ಕೆಲಸ ಕೊಟ್ಟರೆ ಅವ್ರು ಹೋಗ್ತಾರೆ. ನೋಟಿಸ್ ಕೊಟ್ಟಿಲ್ಲ, ಒಂದೇ ಸರಿ ಬಂದವ್ರೆ, ಅಂಗಡಿಗಳು ಎತ್ತವ್ರೆ, ಹೋಗೋರೆ ಅಷ್ಟೇ. ನನ್ನ ಹೆಸರು ಸಲೀಮ್ ಅಂತ.